ನಮ್ಮ ಮಹಾವಿದ್ಯಾಲಯದ ಪ್ರಥಮ ಪಿಯುಸಿಯ ಕಲಾ ಹಾಗೂ ವಾಣಿಜ್ಯ ವಿಭಾಗದ ಎಲ್ಲ ವಿದ್ಯಾರ್ಥಿನಿಯರನ್ನು ಆನ್ಲೈನ್ ಕ್ಲಾಸಿಗೆ ಇತಿಹಾಸ ವಿಷಯಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಈ ಹಿಂದಿನ ಅವಧಿಯಲ್ಲಿ ವಿದ್ಯಾರ್ಥಿಗಳೇ ಮೆಸೊಪೊಟೇಮಿಯಾ ಆ ನಾಗರಿಕತೆಯ ಬಗ್ಗೆ ಅಭ್ಯಾಸ ಮಾಡ್ತಿದ್ದೀವಿ. ಅದರೊಳಗಡೆ ಈಗಾಗಲೇ ಅವರ ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ, ಅವರ ಸಾಮಾಜಿಕ ಸ್ಥಿತಿಗತಿಯ ಬಗ್ಗೆ, ಅವರ ಧರ್ಮದ ಬಗ್ಗೆ, ಅವರ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಈ ಹಿಂದಿನ ಅವಧಿಯಲ್ಲಿ ಪರಿಪೂರ್ಣವಾಗಿ ಅಭ್ಯಾಸ ಮಾಡಿದ್ದೇವೆ ವಿದ್ಯಾರ್ಥಿಗಳೇ. ಇಂದಿನ ಅವಧಿಯಲ್ಲಿ ಮೆಸೊಪೊಟೇಮಿಯಾ ನಾಗರಿಕತೆಯ ಜನರ ವಿಜ್ಞಾನ ಮತ್ತು ಗಣಿತ, ಆನಂತರ ಅವರ ಅವನತಿ, ಇವು ಎರಡನ್ನ ಅಭ್ಯಾಸ ಮಾಡಿದ್ರೆ 3.3 ಆ ಘಟಕ ಮುಗಿಯುತ್ತದೆ. ಮೆಸೊಪೊಟೇಮಿಯಾ ನಾಗರಿಕತೆ ಕೊನೆಗೊಂಡಂತೆ. ಇಂದಿನ ಅಭ್ಯಾಸ ವಿಜ್ಞಾನ ಮತ್ತು ಗಣಿತ, ಮೆಸೊಪೊಟೇಮಿಯಾ ನಾಗರಿಕತೆಯ ಜನರ ವಿಜ್ಞಾನ ಮತ್ತು ಗಣಿತ. ಈ ವಿಜ್ಞಾನ ಮತ್ತು ಗಣಿತ ಅಂತಂದಾಗ ವಿದ್ಯಾರ್ಥಿಗಳೇ ಅವರಿಗೆ ಗ್ರಹಗಳ ಕಲ್ಪನೆ ಗೊತ್ತಿತ್ತು ಅಂತ. ಈ ಗ್ರಹಗಳ ಕಲ್ಪನೆ ಗೊತ್ತಿದ್ದಾಗ ತಮ್ಮದೇ ಆಗಿರತಕ್ಕಂತಹ ನಿರ್ದಿಷ್ಟ ಆಲೋಚನೆಯನ್ನ ಅವರು ಮಾಡ್ತಾ ಇದ್ರು. ಯಾವ್ಯಾವ ಗ್ರಹಗಳ ಬಗ್ಗೆ ಗೊತ್ತಿತ್ತು ಅವರಿಗೆ? ಗುರು ಗ್ರಹದ ಬಗ್ಗೆ, ಶುಕ್ರ ಗ್ರಹದ ಬಗ್ಗೆ, ಶನಿ ಗ್ರಹದ ಬಗ್ಗೆ, ಮಂಗಳ ಗ್ರಹದ ಬಗ್ಗೆ, ಬುಧ ಗ್ರಹದ ಬಗ್ಗೆ, ಕೇವಲ 5 ಗ್ರಹಗಳ ಪರಿಕಲ್ಪನೆ ಯಾರಿಗಿತ್ತು ಅಂತಂದ್ರೆ ಈ ಮೆಸೊಪೊಟೇಮಿಯಾ ನಾಗರಿಕತೆಯ ಜನರಿಗೆ ಇತ್ತು ವಿದ್ಯಾರ್ಥಿಗಳೇ. ಈಗ ನಾವು ಪ್ರಾರಂಭಕ್ಕೆ 9 ಗ್ರಹಗಳು ಅಂತ ಹೇಳಿ ಅವಲೋಕಿಸ್ತಾ ಇದ್ದೀವಿ, ಅದನ್ನು ಪರಿಗಣಿಸಿದ್ದೀವಿ. ಯಾರ ಪ್ಲೇಟೋ ಇಂದು ಆ ಗ್ರಹದಿಂದ ಕೈ ಬಿಡಲಾಗಿದೆ. ಹೀಗಾಗಿ ನಾವು ಇವತ್ತು 8 ಗ್ರಹಗಳನ್ನು ಕಾಣುತ್ತೇವೆ ವಿದ್ಯಾರ್ಥಿಗಳೇ. ಆದರೆ ಮೆಸೊಪೊಟೇಮಿಯನ್ನರಿಗೆ ಗೊತ್ತಿರತಕ್ಕಂತಹ ಗ್ರಹಗಳ ಸಂಖ್ಯೆನ 5. ಅವು ಯಾವ ಗೊತ್ತಿಡ್ರಿ? ಗುರು ಗ್ರಹ, ಶುಕ್ರ, ಶನಿ, ಮಂಗಳ ಮತ್ತು ಬುಧ. ಈ ಗ್ರಹಗಳ ಕಲ್ಪನೆಯನ್ನ ನಾವೇನ್ ಮಾಡ್ತೀವಿ ಅಂತಂದ್ರ ಅಲ್ಲಿ ಕಾಣುತ್ತೇವೆ ವಿದ್ಯಾರ್ಥಿಗಳೇ. ಇದರೊಂದಿಗೆ ಅವರಿಗೊಂದು ವಿಶಿಷ್ಟವಾಗಿರ್ತಕ್ಕಂತಹ ಭಾವನಾತ್ಮಕವಾದಂತಹ ಸಂಬಂಧ, ಹೆಚ್ಚಿನ ಪ್ರಭಾವ ಮಾನವರ ಮೇಲೆ ಬೀರಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಸೂರ್ಯ, ಆನಂತರ ಚಂದ್ರ. ಈ ಸೂರ್ಯ ಮತ್ತು ಚಂದ್ರ ಇವು ಎರಡೂ ಅಗಾಧವಾಗಿರ್ತಕ್ಕಂಥ ಪರಿಣಾಮ. ಯಾಕೆ ಅಂತಂದ್ರೆ ಹಗಲೊತ್ತಿನಲ್ಲಿ ಪೂರ್ಣ ಪ್ರಮಾಣದ ಬೆಳಕು ಸೂರ್ಯನಿಂದಾದ್ರೆ, ರಾತ್ರಿ ಹೊತ್ತಿನಲ್ಲಿ ಪೂರ್ಣ ಪ್ರಮಾಣದ ಬೆಳಕು ಚಂದ್ರನಿಂದ. ಹೀಗಾಗಿ ಆ ಎರಡು ಸೂರ್ಯ ಮತ್ತು ಚಂದ್ರ ಮನುಷ್ಯನ ಜೀವನದ ಮೇಲೆ ಅಗಾಧವಾದಂತಹ ಪ್ರಭಾವವನ್ನ, ಪರಿಣಾಮವನ್ನ ಬೀರಿದ್ರು. ಹಾಗಾಗಿ ಅವೆರಡನ್ನು ಅವರು ಆರಾಧಿಸ್ತಾ ಇದ್ರು. ಅವರ ಧಾರ್ಮಿಕ ಜೀವನದೊಳಗಡೆ ಅವುಗಳನ್ನು ಪೂಜಿಸ್ತಾ ಇದ್ರು, ಅವುಗಳಿಗೆ ತಮ್ಮದೇ ಆಗಿರತಕ್ಕಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ರು. ಇದ್ರ ಜೊತೆಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿಯೂ ಸಹ ಅವರಿಗೆ ನಂಬಿಕೆ ಇತ್ತು ವಿದ್ಯಾರ್ಥಿಗಳೇ. ಖಗೋಳ ಶಾಸ್ತ್ರದ ಅರಿವು ಕೂಡ ಅವರಿಗೆ ಇತ್ತು. ಹೀಗೆ ಸೂರ್ಯ ಚಂದ್ರರ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥ ಮೆಸೊಪೊಟೇಮಿಯನ್ನರು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬ್ತಾ ಇದ್ರು. ಖಗೋಳ ಶಾಸ್ತ್ರದ ಬಗ್ಗೆ ಅವರಿಗೆ ತಮ್ಮದೇ ಆಗಿರ್ತಕ್ಕಂಥ ತಿಳುವಳಿಕೆ ಇತ್ತು. ಇದ್ರ ಜೊತೆಗೆ ಕಾಲಮಾನವನ್ನ, ಒಂದು ವರ್ಷವನ್ನ ನಾವು ಈಗ ಹೇಗೆ ವಿಂಗಡಣೆ ಮಾಡಿದೀವೋ ಹಾಗೆ 12 ತಿಂಗಳಲ್ಲಿ, ಒಂದು ವರ್ಷವನ್ನ 12 ತಿಂಗಳಲ್ಲಿ ವಿಂಗಡಣೆ ಮಾಡಿದ್ರು. ಒಟ್ಟು ದಿನಗಳ ಸಂಖ್ಯೆ 354 ವಿದ್ಯಾರ್ಥಿಗಳು. 12 ತಿಂಗಳುಗಳು 354 ದಿನಗಳನ್ನಾಗಿ ವಿಂಗಡಣೆ ಮಾಡಿಕೊಂಡಿದ್ರು. ಹಾಗೆ ಈ ವೇಳೆಯ ಲೆಕ್ಕಾಚಾರ 60 ನಿಮಿಷಕ್ಕೆ 1 ತಾಸು ಈಗಿನ ಲೆಕ್ಕಾಚಾರದಂತೆಯೇ
60 ನಿಮಿಷಕ್ಕೆ 1 ತಾಸು 1 ನಿಮಿಷಕ್ಕೆ 60 ಸೆಕೆಂಡ್ಗಳು ಅಂತ ಹೇಳಿ ವಿಂಗಡಣೆ ಮಾಡಿಕೊಂಡಿದ್ರು ವಿದ್ಯಾರ್ಥಿಗಳೇ. ಒಂದು ವರ್ಷ 12 ತಿಂಗಳು, 354 ದಿನಗಳು, ಆನಂತರ 1 ತಾಸಿಗೆ 60 ನಿಮಿಷ, 1 ನಿಮಿಷಕ್ಕೆ 60 ಸೆಕೆಂಡ್ಗಳು. ಇದ್ರ ಜೊತೆಗೆ ಒಂದು ವೃತ್ತದ ಲೆಕ್ಕಾಚಾರ, ಒಂದು ಗೋಲಾಕಾರವಾಗಿರ್ತಕ್ಕಂಥ ವೃತ್ತದ ಲೆಕ್ಕಾಚಾರ ವಿದ್ಯಾರ್ಥಿಗಳೇ ಈಗಿನ ತರನೇ ಅವರು ಕೂಡ ಅವಾಗ ಪರಿಣಮಿಸಿದ್ರು, ಗೊತ್ತು ಮಾಡ್ಕೊಂಡಿದ್ರು. ಅಂದ್ರೆ ಒಟ್ಟಾರೆಯಾಗಿ ಒಂದು ವೃತ್ತದ ಲೆಕ್ಕಾಚಾರ ಎಷ್ಟಿತ್ತು ಅಂತಂದ್ರೆ 360 ಡಿಗ್ರಿ. ಇಂದಿನ ಲೆಕ್ಕಾಚಾರದಂತೆಯೇ ವಿದ್ಯಾರ್ಥಿಗಳೇ ಅವರು ಕೂಡ ಅಂದು ಸಹ ಲೆಕ್ಕಾಚಾರ ಮಾಡ್ತಿದ್ರು. 360 ಡಿಗ್ರಿ ಒಂದು ವೃತ್ತ ಅನ್ನುವ ಕಲ್ಪನೆ ಇತ್ತು. ಇದನ್ನ 4 ಭಾಗಗಳಲ್ಲಿ ವಿಂಗಡಣೆ ಮಾಡಿದಾಗ ಒಂದು ಭಾಗಕ್ಕೆ 90 ಡಿಗ್ರಿ, 2 ಭಾಗಕ್ಕೆ 180 ಡಿಗ್ರಿ, ಹೀಗೆ ಅರ್ಧಕ್ಕ ಎಷ್ಟಾಗ್ತದೆ ಅಂತಂದ್ರೆ 180, ಆನಂತರ 180, 180 ಟೋಟಲ್ ಈ ವೃತ್ತದ ಡಿಗ್ರಿ ಎಷ್ಟಾಗ್ತದೆ ಅಂತಂದ್ರೆ 360. ಈ ಲೆಕ್ಕಾಚಾರದ ವ್ಯವಸ್ಥೆ ಅವರಿಗೆ ಏನಾಗಿತ್ತು ಅಂತಂದ್ರೆ ಗೊತ್ತಿತ್ತು ಅನ್ನೋದನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಕಾಣ್ತೀವಿ ವಿದ್ಯಾರ್ಥಿಗಳೇ. ಇದ್ರ ಜೊತೆಗೆ ಅವರು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೆಚ್ಚಿನ ನಂಬಿಕೆ ಇರುವುದರಿಂದ ಬಹಳಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂತಹ ಒಂದು ಕೃತಿಯನ್ನ ಏನ್ ಮಾಡ್ತಾರೆ ಅಂತಂದ್ರೆ ಬರೀತಾರೆ, ಮೆಟೋರಿಯಾ ಮೆಡಿಕಾ. ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ಆ ಪುಸ್ತಕದ ಹೆಸರು ಮೆಟೋರಿಯಾ ಮೆಡಿಕಾ ಎಂಬತಕ್ಕಂತಹ ಪುಸ್ತಕ. ಇದು ಬಹಳಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂತಹ ಗ್ರಂಥ. ಇದು ಸಸ್ಯ ಅಂದ್ರೆ ಗಿಡದ ತೊಗಟೆ, ಗಿಡದ ಎಲೆ, ಗಿಡದ ಬೇರು, ಗಿಡದ ಕಾಯಿ, ಗಿಡದ ಹಣ್ಣು, ಇವುಗಳ ಎಲ್ಲದರಿಂದ ಏನೇನು ಉಪಯೋಗ ಆಗ್ತದೆ ಸಸ್ಯಶಾಸ್ತ್ರದಲ್ಲಿ ಇರತಕ್ಕಂತಹ ಸಂಪೂರ್ಣವಾದಂತಹ ಮಾಹಿತಿಯನ್ನ ಮೆಟೋರಿಯಾ ಮೆಡಿಕಾ ಎಂಬತಕ್ಕಂತಹ ಗ್ರಂಥದೊಳಗಡೆ ನಾವೇನ್ ಮಾಡ್ತೀವಿ ಅಂತಂದ್ರೆ ವಿದ್ಯಾರ್ಥಿಗಳೇ ಕಾಣ್ತೀವಿ. ಇದು ಪ್ರಾಣಿಜನ್ಯ ವಸ್ತುಗಳಿಂದ ತಯಾರಿಸಿದ 550 ಔಷಧಿಗಳ ಉಲ್ಲೇಖ ಈ ಗ್ರಂಥದಲ್ಲಿದೆ. ಹಾಗಾಗಿ ಇದು ಬಹಳಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥ ಗ್ರಂಥವಾಗಿ ಕಾಣಿಸಿಕೊಂಡಿದೆ ವಿದ್ಯಾರ್ಥಿಗಳೇ. ಈ ಗ್ರಂಥದಲ್ಲಿ ಹಲವಾರು ರೋಗಗಳು ಮತ್ತು ಅವುಗಳ ಲಕ್ಷಣಗಳನ್ನು ವಿವರಣೆ ಇದರಲ್ಲಿ ಕಾಣುತ್ತೇವೆ. ಮೆಟೋರಿಯಾ ಮೆಡಿಕಾ ಎಂಬತಕ್ಕಂಥ ಗ್ರಂಥ ಬಹಳಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥ ಗ್ರಂಥ ಇದಾಗಿದೆ. ಇಷ್ಟು ಇವರ ವಿಜ್ಞಾನ ಮತ್ತು ಗಣಿತ 1 ಮತ್ತು 2 ಅಂಕದ ಪ್ರಶ್ನೆಗಳು. ಅವರಿಗೆ ಗ್ರಹಗಳ ಬಗ್ಗೆ, ಆನಂತರ ಸೂರ್ಯ ಚಂದ್ರರ ಬಗ್ಗೆ, ಆನಂತರ ತಿಂಗಳುಗಳು, ದಿನಗಳು, ಆನಂತರ ವೇಳೆ, ಡಿಗ್ರಿ, ಅದರ ಜೊತೆಗೆ ಸಸ್ಯ ಮತ್ತು ಪ್ರಾಣಿಜನ್ಯ 550 ಬಗೆಯ ಔಷಧಿಗಳ ವಿವರಣೆ ಇದರಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಕಾಣುತ್ತೇವೆ. ಇದಾದ ನಂತರ ಕೊನೆಯದು ವಿದ್ಯಾರ್ಥಿಗಳೇ ಅವರ ಅವನತಿಗೆ ಏನು ಕಾರಣಗಳು ಅಂತ. ಯಾರ ಅವನತಿ? ಮೆಸೊಪೊಟಮಿಯಾ ನಾಗರಿಕತೆಯ ಜನರ ಅವನತಿ. ಆ ಅವನತಿಗೆ ಮುಖ್ಯವಾಗಿ ನಾವೇನ್ ಕಾಣ್ತೀವಿ ಅಂತಂದ್ರೆ 3 ಕಾರಣಗಳನ್ನು ಕಾಣ್ತೀವಿ. ಅದರಲ್ಲಿ ಮೊದಲನೇದು ವಿದ್ಯಾರ್ಥಿಗಳೇ ಅಶಕ್ತವಾದಂತಹ, ಅಸಮರ್ಥವಾದಂತಹ ದೊರೆಗಳು. ಅಶಕ್ತ, ಅಸಮರ್ಥ ಮೊದಲನೇದು ವಿದ್ಯಾರ್ಥಿಗಳು. ಅಶಕ್ತ, ಆನಂತರ ಅಸಮರ್ಥ. ಈ ಅಶಕ್ತ ಮತ್ತು ಅಸಮರ್ಥ ದೊರೆಗಳು ಇರುವುದರಿಂದ ಅವರದೇ ಆದಂತಹ ಪ್ರಾಬಲ್ಯವನ್ನು ಹೊಂದಲಿಕ್ಕೆ ಏನಾಗಲಿಲ್ಲ ಅಂತಂದ್ರೆ ಅವರಿಗೆ ಸಾಧ್ಯ ಆಗಲಿಲ್ಲ ವಿದ್ಯಾರ್ಥಿಗಳು. ಹಾಗಾಗಿ ಈ ಮೆಸೊಪೊಟಮಿಯಾ ನಾಗರಿಕತೆ ಇನ್ನೊಬ್ಬರ ದಾಳಿಗೆ ತುತ್ತಾಗಿ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಸ್ಥಿತಿ. ಅದರಿಂದ ಇದೇನಾಯಿತು ಅಂತಂದ್ರೆ ತನ್ನ ಅಸ್ತಿತ್ವವನ್ನ ಇದು ಪೂರ್ಣ ಪ್ರಮಾಣದಲ್ಲಿ ಅರಾಜಕತೆಯಿಂದಾಗಿ ಕಳೆದುಕೊಂಡಿದ್ದನ್ನು ನಾವೇನ್ ಮಾಡ್ತೀವಿ ಅಂತಂದ್ರೆ ಕಾಣುತ್ತೇವೆ ವಿದ್ಯಾರ್ಥಿಗಳೇ. ಇದಾದ ನಂತರ ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಬೇಕಾದಂಥದ್ದು ಇನ್ನೊಂದು, ರಾಜರು ಮತ್ತು ಸರ್ದಾರರು. ನೆನ್ಪಿಟ್ಟುಕೊಳ್ಳಿ ವಿದ್ಯಾರ್ಥಿಗಳೇ, ರಾಜರಷ್ಟೇ ಪ್ರಬಲರಾಗಲಿಕ್ಕೆ ಪ್ರಾರಂಭ
ಸರ್ದಾರರು ಅಂತಂದ್ರೆ ತಮ್ಮದೇ ಆದ ಖಾಸಗಿ ಸೈನ್ಯವನ್ನು ಇಟ್ಕೊಂಡು ತಮ್ಮದೇ ಆದ ಅರಸರಿಂದ ಭೂಮಿಯನ್ನು ಪಡ್ಕೊಂಡು ತಮ್ಮದೇ ಆಗಿರ್ತಕ್ಕಂತಹ ಆಡಳಿತವನ್ನು ಮಾಡ್ತಿರುವ ವ್ಯಕ್ತಿಗಳು. ಅರಸರಷ್ಟೇ ಬಲಾಢ್ಯ ಆಗ್ಲಿಕ್ಕೆ ಪ್ರಾರಂಭ ಮಾಡಿದರು. ಯಾರು? ಸರ್ದಾರ್. ಹೀಗೆ ರಾಜ ಮತ್ತು ಸರ್ದಾರ ಇಬ್ಬರಲ್ಲಿಯೂ ಕೂಡ ಅಶಾಂತಿ ಉತ್ಪತ್ತಿಯಾಗಿ ಸಮಾಜದ ಸುವ್ಯವಸ್ಥೆ ಹದಗೆಟ್ಟು ಹೋಯಿತು. ಸಮಾಜದ ಸುವ್ಯವಸ್ಥೆ ಕದಡ್ಲಿಕ್ಕೆ ಪ್ರಾರಂಭ ಆಯಿತು. ಅಶಾಂತಿ ಪ್ರಾರಂಭ ಆಯಿತು. ಎರಡನೇದು ರಾಜ ಮತ್ತು ಸರ್ದಾರರ ವೈಷಮ್ಯ ಇವರ ಅವನತಿಗೆ ಕಾರಣಗಳಲ್ಲಿ ಆಗಿದೆ. ಮೂರನೇದು ಇನ್ನೊಂದು ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆಯ ಜೊತೆಗೆ ಇರತಕ್ಕಂತ ಇನ್ನೊಂದು ನಾಗರಿಕತೆ ಪರ್ಷಿಯನ್ನರು. ಆ ಪರ್ಷಿಯನ್ನರ ದಾಳಿ ಈ ನಾಗರಿಕತೆಯ ಮೇಲೆ ಆಯಿತು. ಸಾಮಾನ್ಯ ಶಕ ಪೂರ್ವ 538ರ ಕಾಲಾವಧಿಯಲ್ಲಿ 538ರ ಕಾಲಾವಧಿಯಲ್ಲಿ ಈ ಪರ್ಷಿಯನ್ನರ ದಾಳಿ ಮೆಸೊಪೊಟೇಮಿಯನ್ನರ ಮೇಲೆ ಆದದ್ರಿಂದಾಗಿ ಮೆಸೊಪೊಟೇಮಿಯಾ ಈ ನಾಗರಿಕತೆ ಏನಾಯಿತು ಅಂತಂದ್ರೆ ಈ ಪರ್ಷಿಯನ್ನರ ಒಂದು ಭಾಗವಾಗಿಯೇ ಪರಿಣಮಿಸಿತು. ಅದರೊಳಗಡೆ ಅವರು ಒಂದು ವಿಲೀನ ಮಾಡ್ಕೊಳ್ತಕ್ಕಂಥ ಕ್ರಿಯೆ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಡೆಯಿತು. ಹೀಗೆ ಮೆಸೊಪೊಟೇಮಿಯಾ ನಾಗರಿಕತೆ ಅವನತಿಗೆ ಬಹಳಷ್ಟು ಪ್ರಮುಖವಾದಂತಹ ನಾವೇನ್ ಮಾಡ್ತೀವಿ ಅಂತಂದ್ರೆ ಕಾರಣಗಳನ್ನ ಇಲ್ಲಿ ಕಾಣುತ್ತೇವೆ. ಇಷ್ಟು ಎದರ ಬಗ್ಗೆ ಅಂತಂದ್ರೆ ವಿದ್ಯಾರ್ಥಿಗಳೇ, ಮೆಸೊಪೊಟೇಮಿಯಾ ನಾಗರಿಕತೆಯ ವಿಜ್ಞಾನ, ಗಣಿತ, ಆನಂತರ ಅವನತಿಗೆ ಕಾರಣಗಳು. ಇದು ಅಧ್ಯಾಯ 3.3ರ ವಿವರಣೆ ವಿದ್ಯಾರ್ಥಿಗಳು. ಇದಾದ ನಂತರ ಮುಂದಿನ ಅಭ್ಯಾಸ 3.4 ಲೆಸನ್ ನಂಬರ್ 3 ಅದರೊಳಗಡೆ 4ನೇ ಘಟಕ. ಈ 3.4ರಲ್ಲಿ ಪ್ರಾಚೀನ ನಾಗರಿಕತೆಗಳಲ್ಲಿ ಚೀನಾ ನಾಗರಿಕತೆ, ಈ ಹಿಂದೆ ಈಜಿಪ್ಟ್, ಅದಾದ ನಂತರ ಮೆಸೊಪೊಟೇಮಿಯಾ, ಅದಾದ ನಂತರ ಚೀನಾ ನಾಗರಿಕತೆಯನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಕಾಣುತ್ತೇವೆ ವಿದ್ಯಾರ್ಥಿಗಳೇ. ಇದು ಕೂಡ 5 ಮತ್ತು 10 ಅಂಕದ ಪ್ರಶ್ನೆ. ಚೀನಾ ನಾಗರಿಕತೆಯೂ ಕೂಡ ಬಹಳಷ್ಟು ಪ್ರಬಲ, ಪ್ರಮುಖ, ವಿಶಿಷ್ಟವಾದಂತಹ ನಾಗರಿಕತೆ ಈ ಚೀನಾ ನಾಗರಿಕತೆಯಾದನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಕಾಣುತ್ತೇವೆ. ಇದು ಸಾಮಾನ್ಯ ಶಕ ಪೂರ್ವ 5000 ವರ್ಷಗಳ ಹಿಂದೆ ತಮ್ಮದೇ ಆದಂತಹ ನಿಟ್ಟಿನೊಳಗಡೆ ಸಂಸ್ಕೃತಿಯನ್ನ, ಸಂಪ್ರದಾಯವನ್ನ, ಧರ್ಮವನ್ನ ಉಳಿಸಿಕೊಂಡು ಬಂದಂತಹ ನಾಗರಿಕತೆ ಇದು. ಅಂದ್ರೆ ಜಗತ್ತಿನ ಪ್ರಾಚೀನ ನಾಗರಿಕತೆಯಲ್ಲಿ ಚೀನಾ ನಾಗರಿಕತೆಯ ಉಗಮ, ಬೆಳವಣಿಗೆ ಬಹಳಷ್ಟು ವಿಶಿಷ್ಟ, ಬಹಳಷ್ಟು ವೈವಿಧ್ಯಪೂರ್ಣವಾಗಿರ್ತಕ್ಕಂಥ ನಾಗರಿಕತೆ ಇದಾಗಿದೆ ವಿದ್ಯಾರ್ಥಿಗಳೇ. ಇಲ್ಲಿ ನಾಗರಿಕತೆ ಆಗುವಕ್ಕಿಂತ ಪೂರ್ವದಲ್ಲಿ ನಡೆದಂತಹ ಎಷ್ಟೋ ಮಾನವರ ಹೋರಾಟಗಳ ಕಥೆಯನ್ನ ಈ ನಾಗರಿಕತೆ ಒಳಗಡೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಕಾಣುತ್ತೇವೆ. ಮನುಷ್ಯ ತೊಂದರೆ ಪ್ರಾರಂಭವಾದಾಗ ಆ ತೊಂದರೆ ನಿವಾರಣೆಗೋಸ್ಕರವಾಗಿ ಮಾಡ್ತಕ್ಕಂಥ ಎಷ್ಟೋ ಚಟುವಟಿಕೆಗಳು ಈ ನಾಗರಿಕತೆ ಒಳಗಡೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಕಾಣುತ್ತೇವೆ. ಈ ನಾಗರಿಕತೆ 3 ನದಿಗಳ ಮೂಲಕವಾಗಿ ಹುಟ್ಟಿದ್ದನ್ನ ನಾವು ಗಮನಿಸ್ತೇವೆ. ನೆನಪಿನಲ್ಲಿ ಇಟ್ಕೊಳ್ಳಿ, ಚೀನಾ ನಾಗರಿಕತೆಯ ಉಗಮಕ್ಕೆ ಕಾರಣವಾದಂತಹ ನದಿಗಳು. ಉತ್ತರ ಚೀನಾ, ಚೀನಾದ ಉತ್ತರ ಭಾಗ ಅಂತಂದ್ರೆ ಮೇಲಿನ ಭಾಗ. ಈ ಉತ್ತರ ಭಾಗದೊಳಗಡೆ 2 ನದಿಗಳು, ಹ್ವಾಂಗ್ಹೋ ಆನಂತರ ಯಾಂಗ್ಸ್ತೆ. ಸ್ವಲ್ಪ ಹೆಸರುಗಳು ಡಿಫರೆನ್ಸ್ ಆಗಿ ಬರ್ತವೆ ವಿದ್ಯಾರ್ಥಿಗಳೇ, ಚೀನಿಯ ಭಾಷೆ. ಹಾಗಾಗಿ ನೆನ್ಪಿಟ್ಕೊಳ್ಳಿ, ಕಠಿಣ ಆದ್ರೂ ಕೂಡ ನೆನ್ಪಿಟ್ಕೊಳ್ಳೇಬೇಕಾದಂತಹ ಅನಿವಾರ್ಯತೆ ನಿಮಗೆ. ಚೀನಾ ನಾಗರಿಕತೆಯ ಉಗಮಕ್ಕೆ 3 ನದಿಗಳ ಕಾರಣ. ಉತ್ತರ ಚೀನಾದೊಳಗಡೆ ಹ್ವಾಂಗ್ಹೋ, ಆನಂತರ ಯಾಂಗ್ಸ್ತೆ, ಇದು ಉತ್ತರ ಚೀನಾದೊಳಗಡೆ. ಆನಂತರ ದಕ್ಷಿಣ ಚೀನಾದಲ್ಲಿ ಸಿಕಿಯಾಂಗ್ ನದಿ ಹೆಸರು. ನಮ್ಮಲ್ಲಿ ಹಾಗೆ ಕೃಷ್ಣಾ ನದಿ, ಕಾವೇರಿ, ಘಟ್ಟಪ್ರಭಾ, ಮಲ್ಲಪ್ರಭಾ, ಸಿಂಧು, ಬ್ರಹ್ಮಪುತ್ರ, ಗೋದಾವರಿ ಈ ನದಿಗಳನ್ನು ಹೆಂಗೆ ಕಾಣುತ್ತೇವೋ ಹಾಗೆ ಉತ್ತರ ಚೀನಾದಲ್ಲಿ ಹ್ವಾಂಗ್ಹೋ, ಯಾಂಗ್ಸ್ತೆ, ದಕ್ಷಿಣ ಚೀನಾದಲ್ಲಿ ಸಿಕಿಯಾಂಗ್ ಆ ನದಿಗಳ
ಕೊಡುಗೆಯ ಪ್ರತಿಫಲವಾಗಿ ಆ ನದಿಗಳ ದಂಡೆಯ ಮೇಲೆ ನಾವೇನ್ ಕಾಣ್ತೀವಿ ಅಂತಂದ್ರ ಚೀನಾ ನಾಗರಿಕತೆ ಉಗಮವನ್ನು ಕಾಣುತ್ತೇವೆ ವಿದ್ಯಾರ್ಥಿಗಳೇ. ಇಲ್ಲಿ ಗಮನಿಸಬೇಕಾದಂಥದ್ದು, ಈ ನಾಗರಿಕತೆ ಸಾಮಾನ್ಯ ಶಕ ಪೂರ್ವ 5000 ವರ್ಷಗಳ ಹಿಂದೆ ಇದು ತನ್ನದೇ ಆದಂತಹ ಭೌಗೋಳಿಕ ರಚನೆಯನ್ನ ಹೊಂದಿದೆ ವಿದ್ಯಾರ್ಥಿಗಳೇ. ಯಾವ್ಯಾವ ದಿಕ್ಕಿನಲ್ಲಿ ಏನೇನಿದೆ? ಚೀನಾದ ಉತ್ತರ ಭಾಗದಲ್ಲಿ ಸಂಪೂರ್ಣವಾದಂತಹ ಮರುಭೂಮಿ ಇದೆ ವಿದ್ಯಾರ್ಥಿಗಳೇ. ಚೀನಾದ ಮೇಲ್ಭಾಗ ಉತ್ತರ ಭಾಗ. ಚೀನಾದ ಪಶ್ಚಿಮ ಭಾಗದೊಳಗಡೆ ಹಿಮಾಲಯದ ಪರ್ವತ ಸರಣಿಯ ಸಾಲುಗಳನ್ನು ನಾವೇನ್ ಮಾಡ್ತೀವಿ ಅಂತಂದ್ರೆ ಕಾಣುತ್ತೇವೆ ವಿದ್ಯಾರ್ಥಿಗಳೇ. ಚೀನಾದ ಪಶ್ಚಿಮಕ್ಕೆ ಹಿಮಾಲಯದ ಪರ್ವತ, ಪೂರ್ವಕ್ಕೆ ಶಾಂತ ಸಾಗರ, ಉತ್ತರಕ್ಕೆ ಮರುಭೂಮಿ. ಪೂರ್ವಕ್ಕೆ ಶಾಂತ ಸಾಗರವನ್ನು ನಾವೇನ್ ಮಾಡ್ತೀವಿ ಅಂತಂದ್ರೆ ಕಾಣುತ್ತೇವೆ. ಇದು ಭೌಗೋಳಿಕವಾದಂತಹ ವ್ಯವಸ್ಥೆ. ಚೀನಾ ನಾಗರಿಕತೆಯ ಭೌಗೋಳಿಕ ವ್ಯವಸ್ಥೆ. ಉತ್ತರದಲ್ಲಿ ಮರುಭೂಮಿ, ಪೂರ್ವದಲ್ಲಿ ಶಾಂತ ಸಾಗರ, ಆ ನಂತರ ಪಶ್ಚಿಮದಲ್ಲಿ ಹಿಮಾಲಯದ ಪರ್ವತ ಸರಣಿಗಳನ್ನು ನಾವೇನ್ ಮಾಡ್ತೀವಿ ಅಂತಂದ್ರೆ ಕಾಣುತ್ತೇವೆ. ಬಹಳಷ್ಟು ವಿಶಿಷ್ಟ ವೈವಿಧ್ಯಪೂರ್ಣವಾದಂತಹ ಸಸ್ಯವರ್ಗವನ್ನ ಇಲ್ಲಿ ಚೀನಾ ನಾಗರಿಕತೆಯಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಕಾಣುತ್ತೇವೆ. ಇವರು ಮಂಗೋಲಾಯ್ ಜನಾಂಗಕ್ಕೆ ಸೇರಿರತಕ್ಕಂಥವರು. ಯಾವ ಜನಾಂಗ ಅಂತ ಕೇಳ್ತಾರೆ? ಮಂಗೋಲ್. ಮಂಗೋಲ್ ಎಂಬತಕ್ಕಂತಹ ಜನಾಂಗಕ್ಕೆ ಸೇರಿರತಕ್ಕಂತಹ ಪಂಗಡ ಇವರದಾಗಿತ್ತು ಅನ್ನೋದು ವಿದ್ಯಾರ್ಥಿಗಳೇ. ಇಷ್ಟು ಚೀನಾ ನಾಗರಿಕತೆಯ ಹುಟ್ಟು, ಅದು ಯಾವ ರೀತಿಯಾಗಿ ಬೆಳವಣಿಗೆ ಆಗ್ತದೆ ಅನ್ನೋದು. ಇದಾದ ನಂತರ 5 ಇಲ್ಲದಿದ್ರೆ 10 ಅಂಕದ ಪ್ರಶ್ನೆ, ಚೀನಾ ನಾಗರಿಕತೆಯ ಕೊಡುಗೆಗಳನ್ನು ವಿವರಿಸಿರಿ ಅಂತ ಹೇಳಿ ಕೇಳ್ತಾರೆ ವಿದ್ಯಾರ್ಥಿ. ಚೀನಾ ನಾಗರಿಕತೆಯ ಕೊಡುಗೆಗಳು ಏನಂದ್ರೆ, ಚೀನಾ ನಾಗರಿಕತೆಯ ಕೊಡುಗೆಗಳು, ಆ ಚೀನಾ ನಾಗರಿಕತೆಯ ಕೊಡುಗೆಗಳಲ್ಲಿ ಮೊದಲನೇದು ಅವರ ರಾಜಕೀಯ ಸ್ಥಿತಿ. ಚೀನಾ ನಾಗರಿಕತೆಯ ಜನರ ರಾಜಕೀಯ ಸ್ಥಿತಿ ವಿದ್ಯಾರ್ಥಿಗಳೇ. ಏನದು ರಾಜಕೀಯ ಸ್ಥಿತಿ? ರಾಜಕೀಯವಾಗಿ ಏನು ಕೊಡುಗೆಯನ್ನು ಕೊಟ್ಟರು? ಚೀನಾ ಆರಂಭದಿಂದಲೂ ಅನೇಕ ರಾಜರಿಂದ ಆಳ್ವಿಕೆಗೆ ಒಳಪಟ್ಟಿರ್ತಕ್ಕಂಥ ನಾಗರಿಕತೆ ಇದು. ಇಲ್ಲಿ ತನ್ನದೇ ಆಗಿರ್ತಕ್ಕಂತಹ ಕೇಂದ್ರೀಕೃತ ಪ್ರಭುತ್ವವನ್ನ ಚೀನಾ ದೇಶ ಹೊಂದಿತ್ತು. ಇದು ಸುದೀರ್ಘವಾದಂತಹ ರಾಜಕೀಯ ಇತಿಹಾಸಕ್ಕೆ ತಳಪಾಯವನ್ನು ಹಾಕಿಕೊಟ್ಟಿರ್ತಕ್ಕಂಥದ್ದು. ಹಲವಾರು ಪೌರಾಣಿಕ ಆಧಾರಗಳನ್ನ ಚೀನಾದ ಇತಿಹಾಸದ ಮೂಲಕವಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಕಾಣುತ್ತೇವೆ. ಇದು 2100ರಿಂದ ಎಲ್ಲಿವರೆಗೆ ಅಂತಂದ್ರೆ 1911ರವರೆಗೆ. ಈ ಕಾಲಾವಧಿ ಒಳಗಡೆ ಸಾಕಷ್ಟು ರಾಜಮನೆತನಗಳು ಏನಾಗಿವೆ ಅಂತಂದ್ರೆ ಇಲ್ಲಿ ಆಳಿ ಹೋಗಿದ್ದನ್ನು ನಾವು ಕಾಣುತ್ತೇವೆ ವಿದ್ಯಾರ್ಥಿಗಳೇ. ಹಾಗೆ ಇಲ್ಲಿ ಒಂದು ಪ್ರಶ್ನೆ, ಈ ಚೀನಾ ನಾಗರಿಕತೆಯ ರಾಜಕೀಯ ವ್ಯವಸ್ಥೆ ಒಳಗಡೆ ಎಷ್ಟು ರಾಜಮನೆತನಗಳ ಆಳಿವೆ ಅಂತಂದ್ರೆ ಸುಮಾರು 15 ರಾಜಮನೆತನಗಳು. ಇವು ಸಾಮ್ರಾಜ್ಯ ಯುಗದೊಳಗಡೆ. ಆನಂತರ ಪ್ರಾಚೀನ ಯುಗದೊಳಗಡೆ ಎಷ್ಟು ಅಂತಂದ್ರೆ 3. ಅಂದ್ರೆ ಒಟ್ಟು 18 ರಾಜಮನೆತನಗಳ ಆಳ್ವಿಕೆಯನ್ನು ನಾವು ಚೀನಾದ ನಾಗರಿಕತೆಯಲ್ಲಿ ಕಾಣುತ್ತೇವೆ ವಿದ್ಯಾರ್ಥಿಗಳೇ. ಪ್ರಾಚೀನ ನಾಗರಿಕತೆಗಳು ಅಂದ್ರೆ ಪ್ರಾಚೀನ ರಾಜಮನೆತನ 3, ಸಾಮ್ರಾಜ್ಯ ರಾಜಮನೆತನಗಳು 15. ಒಟ್ಟು 18 ರಾಜಮನೆತನಗಳಿಂದ ಆಳ್ವಿಕೆಗೆ ಒಳಪಟ್ಟಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣುತ್ತೀವಿ. ಇಲ್ಲಿ ನೆನಪಿಟ್ಕೊಳ್ಳಿ, 1 ಅಂಕದ ಪ್ರಶ್ನೆ. ಈ ಪ್ರಾಚೀನ ನಾಗರಿಕತೆಯಲ್ಲಿ ಮೊದಲೇದು ಯಾವುದು ಮನೆತನ? ಯಾವ ರಾಜರಿಂದ ಇದು ಆಳ್ವಿಕೆಗೆ ಒಳಪಟ್ಟಿತ್ತು? 1 ಅಂಕದ ಪ್ರಶ್ನೆ. ಜಿಯಾ. ಈ ಮನೆತನ ಜಿಯಾ ಎಂಬತಕ್ಕಂತಹ ಮನೆತನ ಸಾಮಾನ್ಯ ಶಕ ಪೂರ್ವ 2100ರಿಂದ 1600ರ ಕಾಲಾವಧಿ. 2100ರಿಂದ 1600ರ ಕಾಲಾವಧಿ. ಜಿಯಾ ಮನೆತನ ಪ್ರಾರಂಭದ ಮನೆತನ 2100ರಿಂದ 1600
600ರ ಕಾಲಾವಧಿಯನ್ನು ನಾವೇನ್ ಮಾಡ್ತೀವಿ ಅಂತಂದ್ರೆ ಕಾಣ್ತೀವಿ. ಅದಾದ ನಂತರ ಎರಡನೇದು ಶಾಂಗ್ ಎಂಬತಕ್ಕಂಥ ರಾಜಮನೆತನ, ಮೂರನೇದು ಜೌ ಎಂಬತಕ್ಕಂಥ ರಾಜಮನೆತನ. ಜಿಯಾ, ಆನಂತರ ಸ್ಯಾಂಗ್, ಆನಂತರ ಜೌ. ಈ ಮೂರು ಮನೆತನಗಳು ಪ್ರಾಚೀನ ರಾಜ ಮನೆತನಗಳಾಗಿದ್ದವು. ಇದಾದ ನಂತರ ನಾವೇನ್ ಮಾಡ್ತೀವಿ ಅಂತಂದ್ರೆ ಸಾಮ್ರಾಜ್ಯಗಳ ಯುಗವನ್ನ ಇಲ್ಲಿ ಕಾಣುತ್ತೇವೆ ವಿದ್ಯಾರ್ಥಿಗಳೇ. ಏನದು ಸಾಮ್ರಾಜ್ಯಗಳ ಯುಗ? 15 ರಾಜಮನೆತನಗಳಿಂದ ಆಳ್ವಿಕೆಗೆ ಒಳಪಟ್ಟಿರ್ತಕ್ಕಂತಹ ವ್ಯವಸ್ಥೆ ಇಲ್ಲಿ. ಜಿಯಾ ಪ್ರಾರಂಭದ ಮನೆತನವಾದರೆ ಮಂಚೂ, ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ಒಂದು ಅಂಕದಲ್ಲಿ ಕೇಳ್ತಾರೆ. ಇದು ಚೀನಾ ನಾಗರಿಕತೆಯ ಕೊನೆಯ ರಾಜಮನೆತನ. ಮಂಚೂ ಎಂಬತಕ್ಕಂಥದ್ದು 1911ರವರೆಗೆ ಇದು ಇತ್ತು. ಅಂದು ಅದು ಏನಾಗ್ತದೆ ಅಂತಂದ್ರೆ ಕೊನೆಗೊಂಡಿರ್ತಕ್ಕಂಥದ್ದು. ಇಲ್ಲಿ ಈ ರಾಜಕೀಯ ಯುಗವನ್ನ 2 ಭಾಗಗಳಲ್ಲಿ ವಿಂಗಡಣೆ ಮಾಡ್ತೀವಿ. ಅದನ್ನ ಮೊದಲನೇದು ಪ್ರಾಚೀನ ಯುಗ, ಎರಡನೇದು ಸಾಮ್ರಾಜ್ಯಗಳ ಯುಗ. ಈ ಯುಗದೊಳಗಡೆ ಅತ್ಯಂತ ಪ್ರಬಲವಾಗಿ, ಬಹಳಷ್ಟು ಬಲಾಢ್ಯವಾಗಿ ಆಳ್ವಿಕೆಗೆ ಒಳಪಟ್ಟಿರ್ತಕ್ಕಂತಹ ಮನೆತನ ಯಾವುದು ಅಂತಂದ್ರ ಚೌ ಅಥವಾ ಜೌ ಅಂತ ಹೇಳಿ ಕೂಡ ಈ ಮನೆತನ, ಈ ರಾಜವಂಶ ಬಹಳಷ್ಟು ಸುದೀರ್ಘವಾಗಿ ಏನಾಗ್ತು ಅಂತಂದ್ರೆ ಆಳ್ವಿಕೆಗೆ ಒಳಪಟ್ಟಿರ್ತಕ್ಕಂಥ ಮನೆತನ ಇದಾಗಿತ್ತು. ಇಲ್ಲಿ ಬಹಳಷ್ಟು ಪ್ರಸಿದ್ಧವಾದಂತಹ ಅರಸ ನೆನಪಿಟ್ಕೊಳ್ಳಿ, ಸಿ ಹುವಾಂಗ್ ಟಿ. ಸಿ ಹುವಾಂಗ್ ಟಿ ಈ ಮನೆತನ ಬಹಳಷ್ಟು ಪ್ರಬಲವಾಗಿತ್ತು. ಈ ಅರಸ ಬಹಳಷ್ಟು ಪ್ರಬಲನಾಗಿದ್ದ. ಸಿ ಹುವಾಂಗ್ ಟಿ ಚೀನಾದ ಅತ್ಯಂತ ಪ್ರಸಿದ್ಧ ದೊರೆ. ತನ್ನದೇ ಆಗಿರ್ತಕ್ಕಂತಹ ಆಳ್ವಿಕೆಯನ್ನ ಈತ ಚಿನ್ ಎಂಬತಕ್ಕಂತಹ ಪ್ರಾಂತ್ಯದಿಂದ ಈತ ಪ್ರಾರಂಭ ಮಾಡ್ತಾನೆ. ಈ ಪ್ರಾಂತ್ಯ ಸಿ ಹುವಾಂಗ್ ಟಿ ಇಂದ ಪ್ರಾರಂಭಗೊಂಡಂತಹ ಮನೆತನದಲ್ಲಿ ಚಿನ್ನ ಪ್ರಾಂತ್ಯ ಸಿ ಹುವಾಂಗ್ ಟಿ ಇಂದ ಆಳ್ವಿಕೆಗೆ ಒಳಪಟ್ಟಿತ್ತು. ಆ ಕಾರಣಕ್ಕಾಗಿ ನೆನಪಿಟ್ಕೊಳ್ಳಿ, ಚೀನಾ ಎಂಬತಕ್ಕಂಥ ಹೆಸರು ಬಂದಿದ್ದು. ವಿದ್ಯಾರ್ಥಿಗಳೇ, ಒಂದಂತದ ಪ್ರಶ್ನೆ, ಚೀನಾ ಅಂತೇಳಿ ಹೆಸರು ಹೇಗೆ ಬಂತು, ಯಾರಿಂದ ಅಂತ ಹೇಳ್ತಾರೆ? ಸಿ ಹುವಾಂಗ್ ಟಿ ಆತನಿಂದ ಈ ಹೆಸರು ಬಂತು. ಯಾಕೆ? ಆತ ಚಿನ್ ಎಂಬತಕ್ಕಂಥ ಪ್ರಾಂತ್ಯವನ್ನು ಆಳ್ವಿಕೆ ಪ್ರಾರಂಭ ಮಾಡ್ತಾನೆ. ಆ ಪ್ರಾಂತ್ಯದಿಂದ ಸಾಮ್ರಾಜ್ಯ ಆಗುವವರೆಗೂ ಅವನ ಆಳ್ವಿಕೆ ಬಹಳಷ್ಟು ವಿಸ್ತಾರವಾಗಿತ್ತು. ಆ ಕಾರಣಕ್ಕಾಗಿ ಅದನ್ನ ಚೀನಾ ಚೀನಾ ಅಂತ ಹೇಳಿ ಅದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಕರೀತಾರೆ. ಈತ ಆಡಳಿತವಾಗಿ ವ್ಯವಸ್ಥಿತವಾಗಿರಬೇಕು ಅನ್ನುವಗೋಸ್ಕರವಾಗಿ ಜನಗಣತಿಯನ್ನ ಮೊಟ್ಟ ಮೊದಲ ಬಾರಿಗೆ ಪ್ರಾರಂಭ ಮಾಡಿರ್ತಕ್ಕಂಥ ಅರಸ ಈತ. ತನ್ನ ಸಾಮ್ರಾಜ್ಯದೊಳಗಡೆ ಎಷ್ಟು ಜನರಿದ್ದಾರೆ, ಮಕ್ಕಳ ಸಂಖ್ಯೆ, ಪುರುಷರ ಸಂಖ್ಯೆ, ಸ್ತ್ರೀಯರ ಸಂಖ್ಯೆ, ವೃದ್ಧರ ಸಂಖ್ಯೆ, ಹೀಗೆ ಒಂದು ಸಾಮ್ರಾಜ್ಯ, ಒಂದು ಪ್ರದೇಶದ ಜನಗಣತಿಯನ್ನ ಮೊಟ್ಟ ಮೊದಲ ಬಾರಿಗೆ ಪ್ರಾರಂಭ ಮಾಡಿರ್ತಕ್ಕಂಥ ವ್ಯಕ್ತಿಯೇ ಸಿ ಹುವಾಂಗ್ ಟಿ. ಇಂದು ಎಲ್ಲಾ ರಂಗದೊಳಗಡೆ ಗಣತಿ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು. ಆ ಜನಗಣತಿಯ ಆಧಾರದ ಮೇಲೆಯೇ ಆ ಸಮಾಜದ, ಆ ಪ್ರದೇಶದ ಇಂಪ್ರೂವ್ಮೆಂಟ್ ಅನ್ನು ನಾವೇನ್ ಮಾಡ್ತೀವಿ ಅಂತಂದ್ರೆ ಕಾಣ್ತೀವಿ. ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಿಕೊಳ್ಳುವಗೋಸ್ಕರವಾಗಿ ಈತ ಮಾಡಿರ್ತಕ್ಕಂಥ ಒಂದು ಮಹತ್ವದ ಸಾಧನೆ, ಚೀನಾದ ಸಾಮ್ರಾಜ್ಯದ ಸುತ್ತಲೂ ಬೃಹತ್ ಪ್ರಮಾಣದ ಕೋಟೆಯನ್ನ ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಚೀನಾದ ಮಹಾಗೋಡೆ ಪ್ರಾಚೀನ ಅದ್ಭುತಗಳಲ್ಲಿ ಒಂದು. ಹೇಗೆ ಈಜಿಪ್ಟ್ ನಾಗರಿಕತೆಯಲ್ಲಿ ಪಿರಾಮಿಡ್ ಪ್ರಾಚೀನ ನಾಗರಿಕತೆಯಲ್ಲಿ ಅದ್ಭುತ, ಮೆಸೊಪೊಟೇಮಿಯಾ ನಾಗರಿಕತೆಯಲ್ಲಿ ತೂಗುವ ಉದ್ಯಾನ, ಹಾಗೆ ಚೀನಾ ನಾಗರಿಕತೆಯಲ್ಲಿ
ಸಿ ಹುವಾಂಗ್ ಟಿ ಆತ ಕಟ್ಲಿಕ್ಕೆ ಪ್ರಾರಂಭ ಮಾಡಿರ್ತಕ್ಕಂತಹ ಗೋಡೆ ಚೀನಾದ ಮಹಾಗೋಡೆ. ಆ ಗೋಡೆಯ ಬಗ್ಗೆನೇ ಮುಂದೆ ಬರ್ತದೆ, ಬಹಳಷ್ಟು ಪರಿಪೂರ್ಣವಾಗಿ ಅವಾಗ ಅದರ ಬಗ್ಗೆ ವಿಶ್ಲೇಷಣೆಯನ್ನು ಕೊಡ್ತೀನಿ. ಈಗ ಚೀನಾ ಗೋಡೆಯನ್ನ ಕಟ್ಲಿಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥ ವ್ಯಕ್ತಿ ಸಿ ಹುವಾಂಗ್ ಟಿ. ಯಾಕೆ ಅದನ್ನು ಕಟ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅಂತಂದ್ರೆ ಬೇರೆ ನಾಗರಿಕತೆಯ ಜನರ ದಾಳಿಯನ್ನ ತಪ್ಪಿಸಿಕೊಳ್ಳುವಗೋಸ್ಕರವಾಗಿ ಅಖಂಡಗೊಳಿಸಿರ್ತಕ್ಕಂಥ ಚೀನಾವನ್ನ ಮೊದಲ ಬಾರಿಗೆ ಅಖಂಡಗೊಳಿಸಿರ್ತಕ್ಕಂಥ ವ್ಯಕ್ತಿ ಈತನಾಗಿ ಕಾಣಿಸಿಕೊಳ್ತಾನೆ. ಸಾಮ್ರಾಜ್ಯದಲ್ಲಿ ಬಹಳಷ್ಟು ಕಠಿಣವಾದಂತಹ ಕಾನೂನುಗಳನ್ನು ಜಾರಿಗೆ ತರ್ತಾನೆ. ಯಾವಾಗ ಕಠಿಣವಾದಂತಹ ಕಾನೂನುಗಳನ್ನು ಜಾರಿಗೆ ತಂದು ಆ ಸಾಮ್ರಾಜ್ಯವನ್ನ ಆಡಳಿತದ ದೃಷ್ಟಿಯಿಂದ 36 ಪ್ರಾಂತ್ಯಗಳನ್ನಾಗಿ ಏನ್ ಮಾಡ್ತಾನೆ ಅಂತಂದ್ರೆ ವಿಂಗಡಿಸ್ತಾನೆ. 36 ಪ್ರಾಂತ್ಯಗಳಲ್ಲಿ ವಿಂಗಡಣೆ ಆದ ನಂತರ ಅಲ್ಲಿ ಸೈನಿಕರನ್ನು ನೇಮಕ ಮಾಡ್ತಾನೆ. ಬಹಳಷ್ಟು ಸುವ್ಯವಸ್ಥಿತವಾಗಿರತಕ್ಕಂತಹ ಕಾನೂನುಗಳನ್ನ ಜಾರಿಗೆ ತರಲಿಕ್ಕೆ ಆತ ಪ್ರಯತ್ನವನ್ನು ಮಾಡಿ ಅದರಲ್ಲಿ ಯಶಸ್ವಿಯಾಗ್ತಾನೆ. ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳ ನೆನಪಿಟ್ಟುಕೊಳ್ಳಿ, ಒಬ್ಬ ಅರಸ ತಾನು ಮಾಡಿರ್ತಕ್ಕಂತಹ ಕಾರ್ಯಗಳು ಸಫಲವಾಗಿವೆಯೋ ವಿಫಲವಾಗಿವೆಯೋ ಅನ್ನುವುದನ್ನ ಸ್ವತಃ ಪರಿಶೀಲಿಸ್ತಾ ಇದ್ದ. ಅರಸರ ಬಗ್ಗೆ, ಅಧಿಕಾರಿಗಳ ಬಗ್ಗೆ, ಅಲ್ಲಿಯ ಕೆಲಸದ ಬಗ್ಗೆ ಸ್ವತಃ ತಾನೇ ಜನರಿಂದ ಅಭಿಪ್ರಾಯವನ್ನು ಪಡಿತಾ ಇದ್ದ. ಹಾಗೆ ಒಬ್ಬ ಮಹಾನ್ ಅರಸನಾಗಿರ್ತಕ್ಕಂಥ ಸಿ ಹುವಾಂಗ್ ಟಿ ವೇಷವನ್ನ ಬದಲಾಯಿಸಿಕೊಂಡು, ಮಾರುವೇಷ ಅಂತೇಳಿ ನಾವು ಕರಿತೀವೋ ಹಾಗೆ ಮಾರುವೇಷದೊಳಗಡೆ ಪ್ರಾಂತ್ಯಕ್ಕೆ ಭೇಟಿ ಕೊಡ್ತಿದ್ದ. ಪ್ರಾಂತ್ಯಕ್ಕೆ ಭೇಟಿ ಕೊಡೋದ್ರ ಮೂಲಕವಾಗಿ ಜನರಿಗೆ ಈತನೇ ಅರಸ ಅಂತೇಳಿ ಅರಿವಿಗೆ ಇರ್ತಾ ಇರಲಿಲ್ಲ, ಆದ್ರೆ ಆತ ಅರಸನಾಗಿರ್ತಾ ಇದ್ದ. ಅವರ ಮೂಲಕವಾಗಿ ಅಭಿವೃದ್ಧಿಯ ಬಗ್ಗೆ, ಅಧಿಕಾರಿಗಳ ಬಗ್ಗೆ, ಆಡಳಿತ ವ್ಯವಸ್ಥೆಯ ಬಗ್ಗೆ ಏನು ಆಗಬೇಕಾಗಿದೆ ಅನ್ನೋದ್ರ ಬಗ್ಗೆ ಆತ ವೇಷವನ್ನು ಬದಲಾಯಿಸಿಕೊಂಡು ಸಾಮ್ರಾಜ್ಯದಲ್ಲಿ ಸಂಚಾರ ಮಾಡುವುದರ ಮೂಲಕವಾಗಿ ಜನರಿಂದ ಸತ್ಯಾಸತ್ಯತೆಯ ಅಂಶಗಳನ್ನು ಏನ್ ಮಾಡ್ತಿದ್ದ ಅಂತಂದ್ರೆ ತಿಳಿದುಕೊಳ್ತಾ ಇದ್ದ ವಿದ್ಯಾರ್ಥಿಗಳೇ. ಹೀಗಾಗಿ ದೂರ ದೂರದ ಪ್ರದೇಶಗಳಿಗೆ ರಸ್ತೆಗಳನ್ನು ಜೋಡಿಸುವ ವ್ಯವಸ್ಥೆಯನ್ನ ಈತ ಮಾಡ್ತಾನೆ. ಕಾಲುವೆಗಳನ್ನ ನಿರ್ಮಿಸುವ ಕೆಲಸವನ್ನು ಕೂಡ ಈತ ಮಾಡ್ತಾನೆ. ಯಾವಾಗ ಒಂದು ಪ್ರಾಂತ್ಯದಿಂದ ಇನ್ನೊಂದು ಪ್ರಾಂತ್ಯಕ್ಕೆ ಹೋಗ್ಲಿಕ್ಕೆ ರಸ್ತೆಗಳಾದವು, ಕಾಲುವೆಗಳ ನಿರ್ಮಾಣ ಆಯಿತು, ಆವಾಗ ಸಾರಿಗೆ ವ್ಯವಸ್ಥೆ ಬಹಳಷ್ಟು ಶಿಸ್ತಿನಿಂದ ಕೂಡಲಿಕ್ಕೆ ಸಾಧ್ಯ ಆಯಿತು. ಕಠಿಣವಾದಂತಹ ಕಾನೂನುಗಳು, ಕಠೋರವಾದಂತಹ ಶಿಕ್ಷೆ, ಇದು ತನ್ನದೇ ಆಗಿರ್ತಕ್ಕಂತಹ ಬದಲಾವಣೆಯನ್ನ ತರಲಿಕ್ಕೆ, ಆಡಳಿತವನ್ನ ನಿಯಂತ್ರಿಸಲಿಕ್ಕೆ ಇದೇನಾಯಿತು ಅಂತಂದ್ರೆ ಸಾಧ್ಯ ಆದದ್ದನ್ನು ನಾವು ಏನ್ ಮಾಡ್ತೀವಿ ಅಂತಂದ್ರೆ ಕಾಣುತ್ತೇವೆ. ಈ ಚೀನಾದ ಮಹಾಗೋಡೆಯೊಳಗಡೆ ತನ್ನ ವಿರೋಧಿಗಳನ್ನ, ತನ್ನ ಕಾನೂನುಗಳನ್ನ ವಿರೋಧಿಸಿದವರನ್ನ, ಆ ನಂತರ ಸೈನಿಕರನ್ನ ಅದರಲ್ಲಿ ಜೀವಂತವಾಗಿ ಕಟ್ಟಲಾಗಿದೆ ಅನ್ನೋದನ್ನು ಕೂಡ ನಾವೇನ್ ಮಾಡ್ತೀವಿ ಅಂತಂದ್ರೆ ಕಾಣುತ್ತೀವಿ. ಹೀಗಾಗಿ ಜೀವಂತವಾಗಿ ಆ ಗೋಡೆಯಲ್ಲಿ ಹೂತಿರ್ತಕ್ಕಂತಹ ವ್ಯವಸ್ಥೆಯನ್ನು ನಾವು ಕಾಣುತ್ತೇವೆ. ಯಾರು ವಿರೋಧಿಸ್ತಾರೋ ಅವನ ಕಾನೂನುಗಳನ್ನ, ಅವರು ಸೈನಿಕರಿರ್ಲಿ, ಪಂಡಿತರಿರ್ಲಿ, ಯಾರೇ ಇದ್ರೂ ಕೂಡ ಅವರನ್ನ ಜೀವಂತವಾಗಿ ಆ ಕಟ್ಟಡದಲ್ಲಿ ಹಾಕಿ ಕಟ್ಟಲಾಗಿದೆ. ಇಲ್ಲಿ ಹಾನ್ ವಂಶವು ಕ್ವೀನ್ ವಂಶದ ಸ್ಥಾನವನ್ನು ನಂತರ ಆಕ್ರಮಿಸಿ ಊಟಿ ಎಂಬತಕ್ಕಂಥ ವಂಶದ ಪ್ರಸಿದ್ಧ ದೊರೆ ಆ ಸಾಮ್ರಾಜ್ಯವನ್ನ 36 ಸಾಮ್ರಾಜ್ಯವನ್ನ ಏನ್ ಮಾಡ್ತಾನೆ 13 ಪ್ರಾಂತ್ಯಗಳನ್ನಾಗಿ 36 ಪ್ರಾಂತ್ಯಗಳನ್ನ 13 ಪ್ರಾಂತ್ಯಗಳನ್ನಾಗಿ ಆತ ವಿಂಗಡಣೆ ಮಾಡಿ ಕೇಂದ್ರೀಕರಣ ಮಾಡ್ತಾನೆ. ಇಲ್ಲಿ ಕಾವ್ಯಕ್ಕೆ, ಗಣಿತಕ್ಕೆ, ವಿಜ್ಞಾನಕ್ಕೆ, ಔಷಧಿ ಕ್ಷೇತ್ರಕ್ಕೆ ಅಗಾಧವಾಗಿರ್ತಕ್ಕಂಥ ಏನು ಕೊಡ್ತಾನೆ ಅಂತಂದ್ರೆ ಅವಕಾಶವನ್ನು ಕೊಡ್ತಾನೆ ಬೆಳವಣಿಗೆಗೆ. ಆ ಕಾರಣಕ್ಕಾಗಿ ಚೀನಾದ ಸುವರ್ಣ ಯುಗ, ಚೀನಾ ಸುವರ್ಣ ಯುಗ ಅಂತಂದ್ರೆ ಎಲ್ಲಾ ಕ್ಷೇತ್ರಗಳಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ಸಾಧನೆ ಆದದ್ದನ್ನು ನಾವೇನ್ ಮಾಡ್ತೀವಿ ಅಂತಂದ್ರೆ ಕಾಣುತ್ತೇವೆ. ಹಾಗಾಗಿ ಇವರ ರಾಜಕೀಯ ಸ್ಥಿತಿ ಏನಾಗಿತ್ತು ಅಂತಂದ್ರೆ ವಿದ್ಯಾರ್ಥಿಗಳೇ ಬಹಳಷ್ಟು ಮಹತ್ವಪೂರ್ಣದಾಗಿತ್ತು ಅನ್ನೋದನ್ನು ನಾವು
ಮಾಡ್ತೀವಿ. ಮುಂದಿನ ಅವಧಿ ಒಳಗಡೆ ವಿದ್ಯಾರ್ಥಿಗಳೇ ಇವರ ಸಾಮಾಜಿಕ ಸ್ಥಿತಿ, ಚೀನಾ ನಾಗರಿಕತೆಯ ಜನರ ಸಾಮಾಜಿಕ ಸ್ಥಿತಿಯನ್ನ ಮುಂದಿನ ಅವಧಿಯಲ್ಲಿ ಅಭ್ಯಾಸ ಮಾಡೋಣ. ಅಲ್ಲಿವರೆಗೆ ಧನ್ಯವಾದ.